ನಮಸ್ಕಾರ ವೀಕ್ಷಕರೇ, ನಾನಿವತ್ತೊಂದು ಸುಲಭ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡಬಹುದು, ನೀವು ಪ್ರೀತಿಸಿದ ಹುಡುಗ ಇರ್ಬೋದು ಅಥವಾ ನೀವು ಪ್ರೀತಿಸಿದ ಹುಡುಗಿ ಇರ್ಬೋದು, ಅವರನ್ನು ಹೇಗೆ ನಿಮ್ಮ ವಶವನ್ನಾಗಿ ಮಾಡ್ಕೋಬಹುದು ಅನ್ನೋದ್ರಲ್ಲಿ ಸುಲಭ ವಿಧಾನವನ್ನು ತೋರಿಸ್ಕೋತೇನೆ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ನಂಬರ್ಗೆ ಕರೆ ಮಾಡಿ. ಶೀಘ್ರದಲ್ಲಿ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ಒಂದು ವಿಧಾನವನ್ನು ನೋಡ್ಕೊಂಬರೋಣ. ಈ ರೀತಿಯಾಗಿ ಒಂದು ಬೀಜಾಕ್ಷರ ಸಂಖ್ಯೆಯನ್ನು ಈ ರೀತಿಯಾಗಿ ಕೋಣೆ ಹಾಕೊಂಡು ಮಾಡ್ಕೋಬೇಕಾಗ್ತದೆ. ನೋಡಿ ವೀಕ್ಷಕರೇ, ನಾನು ಕ್ಲಿಯರ್ ಆಗಿ ತೋರಿಸ್ತಿದ್ದೇನೆ. ಈ ರೀತಿಯಾಗಿ ಒಂದು ವೈಟ್ ಪೇಪರಲ್ಲಿ ಬರ್ಕೊಳ್ಳಿ. ಮೇಲೆ ಸ್ತ್ರೀ, ಕೆಳಗೆ ಸ್ತ್ರೀ ಅಂತ ಬರ್ಕೋಬೇಕು. ಮತ್ತೆ ಕಾಲಮ್ ಹಾಕೋಬೇಕು, 4 ಕಾಲಮ್ 4 ರಾ. ಆಮೇಲೆ ಇಲ್ಲಿ ತ್ರಿಶೂಲದ ಗುರುತು. ಆಮೇಲೆ ನೋಡಿ ವೀಕ್ಷಕರೇ, ಇಲ್ಲಿ ತ್ರಿಶೂಲದ ಗುರುತು, ಇಲ್ಲೂ ತ್ರಿಶೂಲದ ಗುರುತು. ಈ ರೀತಿ ಇದೇ ನಂಬರನ್ನು ನೀವು ಹಾಕೋಬೇಕು ವೀಕ್ಷಕರೇ. ನೋಡಿ, ಸರಿಯಾಗಿ ನೋಡಿ ವೀಕ್ಷಕರೇ, ಇದೇ ರೀತಿಯಾಗಿ ಕ್ಲಿಯರ್ ಆಗಿ ಮಾಡ್ಕೋಬೇಕು. ನೀವು ಇದೇ ರೀತಿಯಾಗಿ ಕರೆಕ್ಟಾಗಿ ಕಾಲಮ್ ಹಾಕೊಂಡು ಸಂಖ್ಯೆ ಬರ್ಕೊಂಡು ಸ್ತ್ರೀ 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 ಅಂತ ಬರ್ಕೋಬೇಕು 4 ಕಡೆಯಲ್ಲೂ. ಮತ್ತೆ ತ್ರಿಶೂಲದ ಗುರುತು ಕೂಡ ಹಾಕೋಬೇಕು. ಈ ರೀತಿ ಮಾಡಿದ ಮೇಲೆ ವೀಕ್ಷಕರೇ, ನೀವು ಯಾವ ಹುಡುಗ ಅಥವಾ ಯಾವ ಹುಡುಗಿಯನ್ನು ವಶೀಕರಣ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಲ್ಲ, ಅವರ ಹೆಸರನ್ನು ಇಲ್ಲಿ ಬರೀರಿ. ಇಲ್ಲಿ ಬರಿಬೇಕು, ಶ್ರೀದೇವಿ ಹುಡುಗಿ ಹೆಸರು, ಇಲ್ಲಿ ಹುಡುಗನ ಹೆಸರು. ಶರತ್. ಈ ರೀತಿಯಾಗಿ ಬರ್ಕೊಂಡ್ಮೇಲೆ ನೀವು ಇದನ್ನು ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಹೀಗೆ ಮಾಡ್ಕೊಂಡ ನಂತರ ಇಲ್ಲಿ ಓಂ ಹ್ರೀಂ ಶ್ರೀಂ ವಶೀಕರಣ ಪಟ್ ಸ್ವಾಹ ಈ ರೀತಿಯಾಗಿ ಮಾಡ್ಕೋಬೇಕು ವೀಕ್ಷಕರೇ. ಈ ರೀತಿಯಾಗಿ ಮಂತ್ರವನ್ನು ಬರ್ಕೋಬೇಕು. ಬರ್ಕೊಂಡ ತಕ್ಷಣ 3 ಸಲ ಈ ರೀತಿಯಾಗಿ ಮಂತ್ರ ಹೇಳಬೇಕು ವೀಕ್ಷಕರೇ. 3 ರೀತಿಯಾಗಿ ಮಂತ್ರವನ್ನು ಹೇಳಿದ ನಂತರ ಕುಂಕುಮವನ್ನು ಇಟ್ಕೊಂಡು ಇದರ ಸುತ್ತ ಹಾಕ್ತಾ ಹೋಗ್ಬೇಕು ವೀಕ್ಷಕರೇ. ಕುಂಕುಮವನ್ನು ಇಟ್ಕೊಂಡು ಇದರ ಸುತ್ತ ಹಾಕೊಂಡು ಹೋಗ್ಬೇಕು. 3 ಸುತ್ತು ತಗೊಂಬರ್ಬೇಕು ವೀಕ್ಷಕರೇ. 3 ಸುತ್ತು ತಗೊಂಬಂದ ನಂತರ ಹಾಗೆ ಅರಶಿನವನ್ನು ಇಟ್ಕೊಂಡು ಇದೇ ರೀತಿ 3 ಸುತ್ತು ತಗೊಂಬರ್ಬೇಕು ವೀಕ್ಷಕರೇ. 3 ಸುತ್ತು ತಂದ ನಂತರ ಇಲ್ಲಿ ಅರಶಿನ ಮತ್ತು ಕುಂಕುಮವನ್ನು ಹಾಕಬೇಕು ವೀಕ್ಷಕರೇ. ಹಾಕಿದ ನಂತರ ಕೊನೆಯದಾಗಿ ಈ ಮಂತ್ರವನ್ನು ಪುನಃ ಪಠಿಸಬೇಕು. ಓಂ ಭ್ರೀಂ ಶ್ರೀಂ ವಶೀಕರಣ ಪಟ್ ಸ್ವಾಹ. ಇದನ್ನು 9 ಬಾರಿ ನೀವು ಪಠಿಸಬೇಕು ವೀಕ್ಷಕರೇ. ಪಠಿಸಿದ ನಂತರ ನೀವು ಇದನ್ನು ನಿಮ್ಮ ಮನೆಯ ಹಿಂಭಾಗದಲ್ಲಿ ಒಂದು ಮರದ ಕೆಳಗೆ ಹೂತಾಕಬೇಕು ವೀಕ್ಷಕರೇ. ನೀವು ಈ ಕೆಲಸವನ್ನು ಮಾಡಬೇಕಾದ್ರೆ ಯಾರೂ ನಿಮ್ಮನ್ನು ನೋಡಬಾರ್ದು ವೀಕ್ಷಕರೇ. ಅದಕ್ಕೆ ನೀವು ರಾತ್ರಿ ಹೊತ್ತಲ್ಲಿ ಮಾಡುವುದು ಸೂಕ್ತ. ನೀವು ಈ ಒಂದು ತಂತ್ರವನ್ನು ಉಪಯೋಗಿಸಿದ ನಂತರ ನೀವೇನು ಇದನ್ನು ಹೂತಾಕಿ ಬರ್ತಿರಲ್ಲ, ಯಾರು ನೋಡಬಾರ್ದು ವೀಕ್ಷಕರೇ. ನೆನಪಿಟ್ಟುಕೊಳ್ಳಿ, ಯಾರೂ ನೋಡಬಾರ್ದು. ನೀವು ಈ ಒಂದು ತಂತ್ರವನ್ನು ಉಪಯೋಗಿಸಿದ ನಂತರ ನೀವು ಯಾರನ್ನೂ ವಶೀಕರಣ ಮಾಡ್ಕೊಂಡಿದ್ದೀರಾ, ಅವರು ಕೇವಲ 3 ದಿನದಲ್ಲಿ ನಿಮ್ಮ ವಶ ಆಗ್ತಾರೆ ವೀಕ್ಷಕರೇ. ನಮಸ್ಕಾರಗಳು.